ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಲವ್ ಪಾಯಿಂಟ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಭಾರತವನ್ನೇ ಬೆಚ್ಚಿ ಬೀಳಿಸಿದ, ಇಂದಿಗೂ ಉತ್ತರ ಸಿಗದ ಒಂದು ಪ್ರಕರಣದ ಬಗ್ಗೆ ಮಾತನಾಡ್ತಾ ಇದ್ದೇನೆ. 2008 ಮೇ 16ರಂದು ನೋಯ್ಡಾದ ಒಂದು ಮನೆಯೊಳಗೆ ನಡೆದ ಆ ಘಟನೆ, ಅದು ಆರುಷಿ ತಲ್ವಾರ್ ಹತ್ಯೆ ಪ್ರಕರಣ ಇಂದು ಲವ್ ಪಾಯಿಂಟ್ನಲ್ಲಿ. ಅದು 2008 ಮೇ 16, ಉತ್ತರ ಪ್ರದೇಶದ ನೋಯ್ಡಾ. ಆ ದಿನ ಬೆಳಿಗ್ಗೆ ಒಂದು ಸಾಮಾನ್ಯ ಅಪಾರ್ಟ್ಮೆಂಟಲ್ಲಿ ಒಳಗೆ ನಡೆದಿದ್ದು ಸಾಮಾನ್ಯವಾದ ವಿಷಯವಲ್ಲ. 14 ವರ್ಷದ ಶಾಲಾ ಬಾಲಕಿ ಆರುಷಿ ತಲ್ವಾರ್ ತನ್ನ ಮಲಗುವ ಕೋಣೆಯಲ್ಲಿ ನಿಶ್ಚಲವಾಗಿ ಮಲಗಿಬಿಟ್ಟಿದ್ಲು. ಆದರೆ ಅವಳು ನಿದ್ರಿಸುತ್ತಿರಲಿಲ್ಲ. ಅದು ನಿದ್ರೆಯೂ ಅಲ್ಲ. ಆಕೆ ಮಾತನಾಡ್ತಿರ್ಲಿಲ್ಲ, ಕಣ್ಣು ತೆರೆತಿರಲಿಲ್ಲ, ಉಸಿರಾಡ್ತಿರ್ಲಿಲ್ಲ. ಒಂದು ಕುಟುಂಬದ ಕನಸುಗಳು ಆ ಕ್ಷಣದಲ್ಲಿ ಮುರಿದು ಬಿದ್ದಿದ್ವು. ಹೌದು, ಆರುಷಿ ಅಂದು ಕೊಲೆಯಾಗಿದ್ಲು. ಆರುಷಿಯ ತಂದೆ ಡಾಕ್ಟರ್ ರಾಜೇಶ್ ತಲ್ವಾರ್ ಮತ್ತು ತಾಯಿ ಡಾಕ್ಟರ್ ನೂಪುರ್ ತಲ್ವಾರ್. ಇಬ್ಬರು ವೃತ್ತಿಯಲ್ಲಿ ದಂತವೈದ್ಯರು. ಒಬ್ಬಳೇ ಮಗಳು ಈ ಆರುಷಿ. ಅವಳ ಬದುಕಿನ ಕೇಂದ್ರ ಇವಳೇ ಆಗಿದ್ಲು. ಆ ಮಗಳೇ ಇಂದು ಶವವಾಗಿ ಮಲಗಿದ್ಲು. ಮನೆಯೊಳಗೆ ಗೊಂದಲ, ಅಳಲಾಟ, ಭಯ, ಮೌನ. ಆದರೆ ಮತ್ತೊಂದು ವಿಷಯ ಎಲ್ಲರ ಗಮನ ಸೆಳೆಯಿತು. ಮನೆಯ ಕೆಲಸಗಾರ ಹೇಮರಾಜ್ ಆ ದಿನ ಕಾಣೆಯಾಗಿದ್ದ. ಅವನು ಎಲ್ಲಿಗೆ ಹೋದ? ಯಾಕೆ ಕಾಣಿಸ್ತಾ ಇಲ್ಲ? ಪೊಲೀಸರು ತಕ್ಷಣ ಒಂದು ದಿಕ್ಕಿನಲ್ಲಿ ಯೋಚಿಸಿದ್ರು. ಹೇಮರಾಜನೇ ಕೊಲೆ ಮಾಡಿರಬಹುದು. ಆರಂಭದಲ್ಲಿ ಅವನೇ ಪ್ರಮುಖ ಆರೋಪಿ ಕೂಡ ಹೌದು. ಆದರೆ ಕಥೆ ಅಲ್ಲಿಗೆ ನಿಲ್ಲಿಲ್ಲ. ಮರುದಿನ ಬೆಳಿಗ್ಗೆ ಮನೆಯ ಚಾವಣಿ ತೆರೆದಾಗ ಎಲ್ಲರಿಗೂ ಮತ್ತೊಂದು ಆಘಾತ ಕಾದಿತ್ತು. ಅಲ್ಲೇ ಹೇಮರಾಜನ ಮೃತ ದೇಹ ಎಲ್ಲರಿಗೂ ಕಂಡು ಬಂದದ್ದು. ಒಂದು ಮನೆ, ಒಂದೇ ರಾತ್ರಿ 2 ಕೊಲೆಗಳು. ಇದೀಗ ಪ್ರಶ್ನೆಗಳು ಹೆಚ್ಚಾಗ್ತಾ ಹೋದ್ವು. ಹೇಮರಾಜ್ ಕೊಲೆ ಮಾಡಿದ್ರೆ ಅವನು ಕೊಂದದ್ಯಾಕೆ? ಹಾಗಿದ್ರೆ ಹೇಮರಾಜನನ್ನ ಕೊಂದೋರ್ಯಾರು? ಇಲ್ಲಿಂದ ಪ್ರಕರಣ ಪೂರ್ಣ ತಿರುವು ಪಡೆಯಿತು. ಪೊಲೀಸರು ಅಚ್ಚರಿಯ ನಿರ್ಧಾರಕ್ಕೆ ಬಂದರು. ಈ ಇಬ್ಬರನ್ನ ಕೊಂದವರು ಆರುಷಿಯ ತಂದೆ ತಾಯಿಯೇ ಅಂತ ಹೇಳಿಕೆ ಕೊಟ್ಟರು. ದೇಶವೇ ಬೆಚ್ಚಿ ಬೀಳುವಂತಹ ಸಂಗತಿ ಇದಾಗಿತ್ತು. ಒಬ್ಬ ತಂದೆ ತಾಯಿ ತಮ್ಮದೇ ಆದ ಮಗಳನ್ನ ಕೊಲ್ಲಬಹುದಾ? ಕಾರಣವೇನಂತ ಕೇಳಿದ್ರೆ ಪೊಲೀಸರು ಹೇಳಿದ್ದು ಗೌರವ ಹತ್ಯೆ ಅಂತ. ಸಮಾಜದಲ್ಲಿ ಚರ್ಚೆ, ಮಾಧ್ಯಮಗಳಲ್ಲಿ ಆರೋಪ, ಟಿವಿಗಳಲ್ಲಿ ತೀರ್ಪು ಇವೆಲ್ಲವೂ ಕೂಡ ಬಂದ್ವು. ಅಂದರೆ ಇಲ್ಲಿ ಹೇಮರಾಜನನ್ನ ತನ್ನ ಮಗಳು ಆರುಷಿ ಪ್ರೀತಿಸ್ತಾ ಇದ್ಲು, ಅದಕ್ಕೋಸ್ಕರ ಗೌರವ ಹತ್ಯೆ ನಡೀತು ಅನ್ನೋದು ಇಲ್ಲಿಯ ಪೊಲೀಸರ ಹೇಳಿಕೆ ಆಗಿತ್ತು. ನ್ಯಾಯಾಲಯಕ್ಕಿಂತ ಮೊದಲು ಜನರು ಇಲ್ಲಿ ತೀರ್ಮಾನ ಮಾಡಿದ್ರು. ಪ್ರಕರಣವನ್ನ CBIಗೆ ಹಸ್ತಾಂತರಿಸಲಾಯಿತು. ತನಿಖೆಗಳು ನಡೆದ್ವು, ಮರು ತನಿಖೆಗಳು ಕೂಡ ನಡೆದ್ವು. ಸಾಕ್ಷಿಗಳು ಬದಲಾಗಿದ್ರು, ಹೇಳಿಕೆಗಳು ವಿರೋಧವಾಗಿದ್ವು. ಆದರೆ ಒಂದು ವಿಷಯ ಮಾತ್ರ ಮರು 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 ಎಂಬಂತೆ ಎದ್ದು ಬಂದಿತ್ತು. ಸ್ಪಷ್ಟವಾದ ಸಾಕ್ಷಿಗಳ ಕೊರತೆ ಇಲ್ಲಿ ಉಂಟಾಗಿತ್ತು. ಕೊಂದವ್ರ್ಯಾರು? ಹೇಗೆ ಕೊಂದ್ರು? ಯಾಕೆ ಕೊಂದ್ರು? ಈ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರಗಳು ಇರಲಿಲ್ಲ. ಆದರೂ 2013ರಲ್ಲಿ ಕೆಳ ನ್ಯಾಯಾಲಯ ತಂದೆ ತಾಯಿಯನ್ನ ದೋಷಿಗಳೆಂದು ಘೋಷಿಸಿಬಿಟ್ರು. ರಾಜೇಶ್ ತಲ್ವಾರ್ ಮತ್ತು ನೂಪುರ್ ತಲ್ವಾರ್ ಇಬ್ಬರಿಗೂ ಜೀವಾವಧಿ ಶಿಕ್ಷೆ ಕೂಡ ಆಯಿತು. ಒಂದು ಕುಟುಂಬ ಸಂಪೂರ್ಣವಾಗಿ ಕುಸಿದು ಬಿತ್ತು. ಅಂದು ಎಲ್ಲರೂ ಭಾವಿಸಿದ್ರು ಇದು ಅಂತಿಮ ಎಂದು. ಆದರೆ ನ್ಯಾಯದ ಕಥೆ ಅಲ್ಲಿಗೆ ಮುಗಿಲಿಲ್ಲ. ವರ್ಷಗಳ ಬಳಿಕ 2017ರಲ್ಲಿ ಪ್ರಕರಣ ಅಲಹಾಬಾದ್ ಹೈಕೋರ್ಟ್ ಮುಂದೆ ಬಂತು. ನ್ಯಾಯಾಲಯ ಪ್ರಕರಣವನ್ನ ಮರುಪರಿಶೀಲನೆ ಮಾಡಿದ್ರು, ಸಾಕ್ಷಿಗಳನ್ನ ನೋಡಿದ್ರು, ತನಿಖೆಗಳನ್ನ ಪರಿಶೀಲನೆ ಮಾಡಿದ್ರು, ದೋಷಾರೋಪಣೆಗಳನ್ನ ತೂಗಿದ್ರು. ಮತ್ತು ನ್ಯಾಯಾಲಯ ಹೇಳ್ತೋ ಸಾಕ್ಷ್ಯಗಳಿಲ್ಲ, ಅನುಮಾನಗಳ ಆಧಾರದ ಮೇಲೆ ಶಿಕ್ಷೆ ವಿಧಿಸೋಕೆ ಸಾಧ್ಯವಿಲ್ಲ. ಅಂತಿಮವಾಗಿ ರಾಜೇಶ್ ತಲ್ವಾರ್ ಮತ್ತು ನೂಪುರ್ ತಲ್ವಾರ್ ಖುಲಾಸೆ ಆದರು. ಅಂದರೆ ಈ ಕೇಸ್ನಿಂದ ಹೊರಬಂದರು. ಆದರೆ ಒಂದು ಪ್ರಶ್ನೆ ಇಂದಿಗೂ ಉತ್ತರವೇ ಇಲ್ಲದೆ ಉಳಿದು ಬಿಟ್ಟಿದೆ. ಆರುಷಿ ಮತ್ತು ಹೇಮರಾಜ್ನನ್ನ ನಿಜವಾಗಿ ಕೊಂದೋರ್ಯಾರು? ಅದು ತಂದೆ ತಾಯಿಯೇ ಅಥವಾ ಯಾರಾದರೂ ಬೇರೆ? ಈ ಪ್ರಶ್ನೆಗೆ ಇಂದಿಗೂ ಸ್ಪಷ್ಟ ಉತ್ತರ ಇಲ್ಲ. ಆರುಷಿ ತಲ್ವಾರ್ ಪ್ರಕರಣ ಒಂದು ಕೊಲೆ ಪ್ರಕರಣ ಮಾತ್ರವಲ್ಲ, ಇದು ಒಂದು ಕುಟುಂಬದ ನಾಶ, ಒಂದು ತನಿಖೆಯ ವಿಫಲತೆ ಮತ್ತು ನ್ಯಾಯಾಲಯ ಮೇಲೆ ಉಳಿದಿರುವಂತಹ ಒಂದು ಪ್ರಶ್ನೆಯೂ ಕೂಡ ಹೌದು.
ಆರುಷಿ ತಲ್ವಾರ್ ಪ್ರಕರಣ ಭಾರತ ನ್ಯಾಯಾಂಗ ಇತಿಹಾಸದಲ್ಲಿನ ಅತಿ ರಹಸ್ಯಮಯ, ಅತಿ ವಿವಾದಾತ್ಮಕ ಮತ್ತು ಉತ್ತರಗಳಿಲ್ಲದ ಕಥೆಯಾಗಿದೆ. ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಪಾಯಿಂಟ್ ನಿಮಗೋಸ್ಕರ ಲವ್ ಪಾಯಿಂಟ್ಗಳನ್ನ ತರ್ತಾ ಇರುತ್ತೆ.